ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲು ಸೇರಿರ್ತಕ್ಕಂಥ ಆರೋಪಿಗಳ ಸ್ಥಿತಿ ಇವತ್ತು ಹೀನಾಯವಾಗಿದೆ. ಏನು ನಿನ್ನೆ ಪೊಲೀಸರು ಸಲ್ಲಿಸಿರತಕ್ಕಂಥ ಚಾರ್ಜ್ ಶೀಟ್ನಲ್ಲಿ ಈ ಆರೋಪಿಗಳ ಪಾತ್ರ ಏನು ಅನ್ನುವಂಥ ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಚಿತ್ರದುರ್ಗದ ಮಟ್ಟಿಗೆ ನೋಡೋದಾದರೆ ಏನು ರೇಣುಕಾಸ್ವಾಮಿಯನ್ನು ಇಲ್ಲಿಂದ ಕಿಡ್ನಾಪ್ ಮಾಡಲಾಗಿತ್ತು, ಈ ಕಿಡ್ನಾಪ್ ಮಾಡುವಂಥ ಪ್ಲಾನನ್ನು ಮಾಡಿದಂಥ ರಾಘವೇಂದ್ರ ಏನು ಜಗ್ಗ ಅನು ಈ ಯಾರಿಗೂ ಕೂಡ ಈ ವಿಷಯವನ್ನೇ ಹೇಳಿರಲಿಲ್ಲ, ಹಾಗೆ ಕರ್ಕೊಂಡೋಗಿದ್ದ ಅನ್ನುವಂಥದ್ದು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅವರ ಏನು ಜಗ್ಗನ ತಾಯಿ ಇದ್ದಾರೆ ಅವರನ್ನು ಮಾತಾಡಿಸ್ಲಿಕ್ಕೆ ಬಂದಿದ್ದೇವೆ. ಅವರು ಏನು ಹೇಳ್ತಾರೆ ಕೇಳೋಣ. ಅಮ್ಮ, ಏನು ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ನಿಮ್ಮ ಮಗ ಜೈಲು ಸೇರಿದ್ದಾನೆ, ಇವನಿಗೆ ಇಲ್ಲಿಂದ ಏನಕ್ಕೆ ಹೋಗ್ತಾ ಇದ್ದೀನಿ, ಯಾವ ಕಾರಣಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ, ಇವತ್ತು ಜೈಲಲ್ಲಿ ಇದ್ದಾನೆ, ಏನು ಹೇಳ್ತೀನಿ? ಅವನಿಗೆ ಗೊತ್ತಿಲ್ಲ ಸ್ವಾಮಿ, ನಾವು ಏನಕ್ಕೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಆಟೋ ಬಾಡಿಗೆ ಹೋಗ್ತಾ ಇದೀವಿ ಅನ್ನೋದು ಅಷ್ಟೇ ಗೊತ್ತು. ಅವ್ನಿಗೆ ಯಾವ ಮಾಹಿತಿನೂ ಗೊತ್ತಿಲ್ಲದೆ ಹೋಗಿ ಸಿಕ್ಕಾಕಂದಾರ ನಮ್ಮ ಮಕ್ಕಳು. ಇವತ್ತಿನ ದಿವಸ ಅವ್ರು ಕರ್ಕೊಂಡು ಹೋಗಿದಾರೆ ತಾನೆ, ಅವರೇ ಬಿಡಿಸ್ಕೊಡ್ಬೇಕು ನಮಗೆ. ನಮಗೇನು ಲಾಯರ್ ನೀಡೋಂಥ ಶಕ್ತಿನೂ ಇಲ್ಲ, ನಮಗೆ ನಮ್ಮ ಮಗನ ನೋಡೋಂಥ ಶಕ್ತಿನೂ ಇಲ್ಲ. ಅವರೆಲ್ಲ ತಕೊಂಡೋಗಿ ಎಲ್ಲ ಎಂಥದ್ದು ಎಲ್ಲ ಇಟ್ಟಿದಾರಂತೆ. ಅಲ್ಲಿಗೆ ಹೋಗಿ ನೋಡೋಕ್ಕೂ ಯಾರೋ ಬೇರೆಯವ್ರು ಕರ್ಕೊಂಡೋಗಿ ನಮಗೆ ಮೊನ್ನೆ ತೋರಿಸ್ಕೊಂಬಂದ್ರೆ ನನ್ನ ಮಗ ಭಾರಿ ಕಷ್ಟದಲ್ಲಿದ್ದಾನೆ, ಮನೆಗೆ ಭಾರಿ ಪಜೆತಿ ಇಸ್ಕೊಂಡ್ಬಿಟ್ಟತ್ತೆ. ಅವ್ರು ಯಾರು ಕರ್ಕೊಂಡೋಗಿದ್ದಾರೆ ಅವ್ರು ಕರ್ಕೊಂಬಂದು ದಯವಿಟ್ಟು ನನ್ನ ಮಗನ ನನಗೆ ತಲುಪಿರ್ತಾನೆ, ನಮ್ಗೇನು ಬೇಕಾಗಿಲ್ಲ. ಈಗ ನಿಮ್ಮ ಮಗನನ್ನ ಇಲ್ಲಿಂದ ಕರ್ಕೊಂಡು ಹೋದ್ರಲ್ಲ, ಆ ಸಂದರ್ಭದಲ್ಲಿ ನಾನು ದರ್ಶನ್ ಅವ್ರನ್ನ ಭೇಟಿ ಮಾಡಿಸ್ತೀನಿ, ಬಾಸ್ ಜೊತೆ ಫೋಟೋ ತೆಗಿಸ್ತೀನಿ ಅಂತ ಅಭಿಮಾನಕ್ಕೋಸ್ಕರ ಕರ್ಕೊಂಡು ಹೋದ್ರು. ಅಭಿಮಾನಕ್ಕೋಸ್ಕರನೇ ಹೋಗಿರೋ ಸ್ವಾಮಿ, ಅಭಿಮಾನ ದರ್ಶನ ಅಂದ್ರೆ ಅವ್ರ ಅಭಿಮಾನ ತಾನೆ, ಅದಕ್ಕಾಗಿ ಅವ್ರು ಹೋಗಿರೋದು, ಇನ್ನೊಂದಕ್ಕೂ ಅವ್ರು ಹೋಗಿಲ್ಲ. ಅವ್ರು ಕೊಲೆ ಹಾಕತ್ತೆ ಏನೋ ಮೋಸದಿಂದ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮಕ್ಕಳು ನಮಗೆ ಬಿಡುಗಡೆ ಮಾಡಿಕೊಡ್ರು ಅವ್ರು ಅಷ್ಟೇ. ಅಂದ್ರೆ ದುಡಿದು ತಿನ್ನುವಂತ ಯುವಕರನ್ನ, ನಿಮ್ಮ ಮಗನಾಗಿರ್ಬೋದು, ಇವರು ಈ ರೀತಿಯ ಮೋಸದಿಂದ ಕರ್ಕೊಂಡು ಹೋಗಿರೋಂಥದ್ದು, ನಿಮ್ಮ ಕುಟುಂಬ ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ, ಕಷ್ಟ ಅನುಭವಿಸ್ತಿದೆ, ಏನ್ ಹೇಳ್ತೀರಿ? ಕಷ್ಟ ಅಂದ್ರೆ 3 ತಿಂಗಳಿಗೆ ನಮ್ಮ ಜೀವನನೇ ಇಲ್ಲಿಗೆ ಅಲ್ಲ ಸಾಕಪ್ಪ, ನಾವು ಇನ್ನೇನಕ್ಕೆ ಇರ್ಬೇಕು, ಮಗನ ಇಲ್ಲದ್ಮೇಲೆ ನಾವು ಏನಕ್ಕೆ ಇರ್ಬೇಕು? ದಿನ ದುಡ್ಕೊಂಬರ ಅಂತ ಮಗನು ಆಟೋನು ಕೂಡ ಕರ್ಕೊಂಡು ಹೋಗಿದ್ದಾರೆ. ತಪ್ಪಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು ಅವ್ರನ್ನ. ಅಮಾಯಕರ್ತಾನೆ ಇವರು, ಗೊತ್ತಿದ್ದು ಹೋಗಿಲ್ಲ, ಗೊತ್ತಿಲ್ದ ಕರ್ಕೊಂಡು ಹೋಗಿದ್ದಾರೆ, ಮೋಸದಿಂದ ಕರ್ಕೊಂಡು ಹೋಗಿದ್ದಾರೆ, ಅವ್ರನ್ನ ಬಿಟ್ಟು ಬಿಡ್ಬೇಕು. ಈಗ ಈ ನಿಮ್ಮ ಮಗನನ್ನ ಕರ್ಕೊಂಡು ಹೋಗುವಂತ ಸನ್ನಿವೇಶದಲ್ಲಿ ಈ ಪ್ಲಾನ್ ಅನ್ನ ಮಾಡಿದ್ದು ರಾಘವೇಂದ್ರ ಇಷ್ಟೆಲ್ಲ ಮೋಸ ಮಾಡಿ ಕರ್ಕೊಂಡು ಹೋದ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ? ಅದು ನಮಗೂ ಗೊತ್ತಿಲ್ಲ ಸ್ವಾಮಿ, ಅವ್ರು ಯಾವ ತರ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಇದೇ ಮೋಸದಿಂದನೇ ಕರ್ಕೊಂಡು ಹೋಗಿರೋದು. ಅಣ್ಣನ ತಕ್ಕ ಹೋಗ್ಬಾರ ಅನ್ಬಾ ಅನ್ನೋದಕ್ಕೆ ಇವ್ರು ಅಣ್ಣ ಅಂತ ಖುಷಿಗೆ ಹೋಗಿದ್ದಾರೆ. ಅವ್ರು ಹಂಗೆ ಬಿಡಿಸ್ಕೊಡ್ಬೇಕು ನಮ್ಮ ಮಕ್ಕಳನ್ನ, ಅಷ್ಟೇ ಕೇಳ್ಕೊಂಡ್. ಇವತ್ತು ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗಿರುವಂತ ವಿಷಯಗಳೇನಿದೆ, ಜಗ್ಗನ್ಗಾಗ್ಲಿ ಅನುಕುಮಾರ್ಗಾಗ್ಲಿ ಈ ವಿಷಯನೇ ಗೊತ್ತಿರಲಿಲ್ಲ. ಅಲ್ಲಿ ಹೋಗೋವರೆಗೂ ಅಲ್ಲಿ ಏನು ಈ ಬೆಳವಣಿಗೆ ಆಯ್ತು, ಅವಾಗಲೇ ಅವ್ರಿಗೆ ಆತಂಕ ಅವ್ರಿಗೆ ಅವ್ರು ಸತ್ತಾದಾಗ ಅವ್ರಿಗೆ ಆತಂಕ ಆಗಿರೋದು. ಏನು ಗೊತ್ತಿಲ್ಲದ ಹೋಗಿದಾರಲ್ಲ ಹುಡುಗರು, ದುಡ್ಕಂತೀನಿ ನಮ್ಮ ಮಕ್ಕಳು. ಅವತ್ತಿನ ಗಂಜಿ ಅವತ್ತೊಂದು ಹೆಣ್ರು ಮಕ್ಕಳು ತಾಯಿ ತಂದು ಒಯ್ಯೋ ಮಕ್ಕಳು, ಬಡವ್ರ ಮಕ್ಕಳು ತಕೊಂಡೋಗಿ ಹಾಕಿದಾರಲ್ಲ, ಅವ್ರನ್ನ ದಯವಿಟ್ಟು ಬಿಡಿಸ್ಕೊಟ್ರೆ ಸಾಕು ನಮಗೆ. ನಮ್ಮ ಮಕ್ಕಳು ನಮಗೆ ಬೇಕು. ಈಗ ನಿಮ್ಮ ಮಗನನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ನೀವೇನಾದ್ರೂ ಕೆಲಸ ಮಾಡಿದಿರಾ? ಇಲ್ಲ ಸ್ವಾಮಿ, ನಮ್ಮ ಕೈಲಿ ಆಗ್ತಿಲ್ಲ ಸ್ವಾಮಿ. ಮಗನ್ನೇ ನೋಡಕ್ ಹೋಗಕ್ಕಾಗಲ್ಲ ಅಂದ್ರೆ ಬೇಲ್ ಎಲ್ಲಿಂದ ಇಡೋಣ ನಾವು? ಈಗ ದರ್ಶನ್ ಕಡೆಯವರಾಗ್ಲಿ ಅವ್ರ ಸಹಚರರಾಗ್ಲಿ ಯಾರಾದ್ರೂ ಬೇಲ್ ವಿಚಾರ ನಿಮ್ಮ ಹತ್ರ ಮಾತಾಡಿದ್ರು? ಬೇಲ್ ವಿಚಾರ ಅಲ್ಲ, ನೀವ್ ಹೆಂಗದಿರಾ ಅಂತ ನಮ್ಮನ್ನ ಕೇಳಕ್ಕೂ ಯಾರು ಬಂದ್ರು. ಬೇಲಿಂದ ಕೈಲಂತ ನಮ್ಗೆ ಆಗೋದೇ ಇಲ್ಲ ಸ್ವಾಮಿ, ದಯವಿಟ್ಟು ಅವ್ರನ್ನ ಬಿಡಿಸ್ಕೊಡಕ್ಕೆ ಸ್ವಾಮಿ, ನಾವ್ ಇಷ್ಟೇ ಕೇಳ್ಕೊಳ್ಳೋದು. ಈಗ ಜೈಲಲ್ಲಿ ಇರ್ತಕ್ಕಂಥ ನಿಮ್ಮ ಮಗನನ್ನ ನೀವು ಭೇಟಿ ಆಗಿದ್ರೆ ಏನ್ ಹೇಳಿದ್ರು? ಭಾರಿ ಹೇಳ್ತದಾನೆ ಸ್ವಾಮಿ, ಭಾರಿ ಹೇಳ್ತದೆ. ನಮಗೆ ಗೊತ್ತಿಲ್ಲ, ನಾವು ಮೋಸ ಆಗ್ಬಿಟ್ಟಿದೀವಿ, ನಮ್ಮನ್ನ ದಯವಿಟ್ಟು ಜಲ್ದಿ ಬಿಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತದಾನೆ ಸ್ವಾಮಿ. ನಿನ್ನೆ ರಾತ್ರಿ 10 ಗಂಟೆಗೆ ಬಂದಿದ್ದೀನಿ, ಯಾರೋ ಕರ್ಕೊಂಡೋಗಿ ತೋರಿಸ್ಕೊಂಬಂದ್ರು ನನ್ನ ಮಗನ್ನ. ಅಂದ್ರೆ ತುಂಬಾ ದುಃಖದಲ್ಲಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗಂತರು, ಅವರು ಕೂಡ ಶಾಲೆಗೆ ಹೋಗ್ಲಿಕ್ಕೆ ಫೀಸ್ ಕಟ್ಲಿಕ್ಕೆ ಆಗದೆ ಸಂಕಷ್ಟ. ಏನಿಲ್ಲ, ನಮ್ಮ ಪರಿಸ್ಥಿತಿ ಯಾರಿಗೂ ಬರಲೇಬಾರ್ದು, ಯಾರಿಗೂ ಕುಟುಂಬದಲ್ಲೂ ಬರಬಾರ್ದು ಇಂಥ ಪರಿಸ್ಥಿತಿ. ಇಂಥ ಮೋಸನೂ ಯಾರಿಗೂ ಮಾಡಬಾರ್ದು. ಗೊತ್ತಿಲ್ದ ಕರ್ಕೊಂಡೋಗಿದ್ದಾರೆ, ನನ್ನ ಮಗನ್ನ ಕಳಿಸ್ಕೊಡ್ಲಿ ಅಷ್ಟೇ. ಇದು ಜಗ್ಗ ಅವರ ತಾಯಿ ಹೇಳುವಂಥ ಮಾತು. ಏನಂತ ಹೇಳಿದ್ರೆ, ನಮ್ಮ ಮಗನನ್ನು ಮೋಸದಿಂದ ಕರ್ಕೊಂಡೋಗಿದ್ದಾರೆ, ಅವನಿಗೆ ಯಾವುದೇ ರೀತಿಯ ಈ ಮಾಹಿತಿಯನ್ನು ಕೊಡದೆ ಕರ್ಕೊಂಡೋಗಿ ಬಡವ್ರ ಮಕ್ಕಳಿಗೆ ಮೋಸ ಮಾಡಿದ್ದಾರೆ, ನಮಗೆ ನ್ಯಾಯ ಬೇಕು ಅನ್ನೋಂಥದ್ದು. ಮತ್ತು ನಾವು ಯಾರು ಕರ್ಕೊಂಡೋಗಿದ್ರು ಅವರೇ ನಮ್ಮ ಮಗನನ್ನು ಬಿಡಿಸ್ಕೊಂಡು ಬರಬೇಕು, ನಮ್ಮ ಕುಟುಂಬ ತುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು.